ಎಲ್ಲಾ ಕಡೆ ಕೂಡ ಸಂಭ್ರಮಾಚರಣೆ ಮುಗಿಲು ಮುಟ್ಟಿತ್ತು. ಇದೀಗ ಹೊಸ ವರ್ಷವನ್ನ ಬರಮಾಡಿಕೊಂಡಾಯಿತು. ಈಗ ಪೊಲೀಸರು ಜನರನ್ನು ಚದುರಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಅನಿಲ್ ಚರ್ಚ್ ಸ್ಟ್ರೀಟ್ ನಿಂದ ಹಾಗೆ ರಾಜಪ್ಪ ಬ್ರಿಗೇಡ್ ರೋಡ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲನೇದಾಗಿ ಅನಿಲ್, ಚರ್ಚ್ ಸ್ಟ್ರೀಟ್ ನಲ್ಲಿ ಈಗ ಯಾವ ರೀತಿಯ ಪರಿಸ್ಥಿತಿ ಇದೆ, ಮತ್ತೆ ಪೊಲೀಸರು ಜನರನ್ನ ಚದುರಿಸೋದಕ್ಕೆ ಏನೇನು ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ? ಖಂಡಿತ ಸುಕನ್ಯಾ, ಚರ್ಚ್ ಸ್ಟ್ರೀಟ್ ನಲ್ಲಿ ಕುಣಿದು ಕುಪ್ಪಳಿಸಂತ ಜನರನ್ನ ಈಗ ವಾಪಸ್ ಕಳಿಸುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇರುವಂತದ್ದು. ನಾನೀಗ ಚರ್ಚ್ ಸ್ಟ್ರೀಟ್ ನ ಬಳಿನೇ ಇದ್ದೀನಿ. ಇಲ್ಲಿ ನಾನು ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ಈಗಾಗಲೇ ಕೆಲ ನಿಮಿಷಗಳ ಹಿಂದಷ್ಟೇ ಇಲ್ಲಿ ಪೊಲೀಸರು ಲಾಠಿಯನ್ನು ಹಿಡಿದು ಬೆತ್ತದ ರುಚಿನ ತೋರಿಸುವಂತ ಕೆಲಸವನ್ನು ಕೂಡ ಮಾಡಿದ್ರು. ಈಗ ಹೊಸ ವರ್ಷ ಆಚರಣೆ ಆದ್ಮೇಲೆ ಈಗ ಇಲ್ಲಿನ ಸೇರಿದಂತ ಯುವಕ ಯುವತಿಯರನ್ನ ಕಳಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಆದ್ರೂ ಕೂಡ ಹೆಚ್ಚಾಗಿ ಜನ ಬರ್ತಾನೆ ಇದ್ದಾರೆ. ಮತ್ತೆ ನಾವು ಗಾಡಿ ಪಾರ್ಕ್ ಅಲ್ಲಿ ಮಾಡಿದ್ವಿ ಇಲ್ಲಿ ಮಾಡಿದ್ವಿ ಅಂತ ಹೇಳ್ತಾನೆ ಇದ್ದಾರೆ. ಆದ್ರೂ ಕೂಡ ಪೊಲೀಸರು ಲಾಠಿಯನ್ನ ಹಿಡಿದು ಅವರನ್ನ ಕಳಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು ದೃಶ್ಯಗಳಲ್ಲೂ ಕೂಡ ತಾವು ಗಮನಿಸ್ತಾ ಇರಬಹುದು. ಅಂದ್ರೆ ಈಗ ಯಾರನ್ನು ಕೂಡ ಮತ್ತೆ ಬಿಡ್ತಾ ಇಲ್ಲ ಎಂಟ್ರಿ ಆಗೋದಕ್ಕೆ. MG ರೋಡ್ ಆಗಿರ್ಬೋದು ಮತ್ತೆ ಬ್ರಿಗೇಡ್ ರೋಡ್ ಆಗಿರ್ಬೋದು, ಆ ಕಡೆಗೆ ಎಂಟ್ರಿನ ಇಲ್ಲ. ನೀವು ಯಾವ ಕಡೆಯಿಂದ ಬಂದ್ರು ಆ ಕಡೆಯಿಂದನೇ ಹೋಗಿ ಅಂತ ಕೂಡ ಪೊಲೀಸರು ಕಳಿಸುವಂತ ಕೆಲಸ ಮಾಡ್ತಾ ಇರುವಂತದ್ದು. ಅಂದ್ರೆ ಈಗ ಮತ್ತೆ ಏನಾದ್ರು ಅವ್ರು ಹಿಂಗೆ ರಿಟರ್ನ್ ಹೋದ ಸಂದರ್ಭದಲ್ಲಿ ಮತ್ತೇನಾದ್ರು ಅಹಿತಕರ ಘಟನೆ ಆಗ್ಬೋದು ಅಥವಾ ಅಸಭ್ಯ ವರ್ತನೆಯಿಂದ ಏನಾದ್ರು ಮತ್ತಿನ್ನೇನೋ ಅನಾಹುತ ಆಗ್ಬೋದು ಅನ್ನೋ ಹಿನ್ನೆಲೆಯಲ್ಲಿ ಪೊಲೀಸರು ಎಚ್ಚೆತ್ತು ಮತ್ತೆ ಅವರನ್ನು ವಾಪಸ್ ಕಳಿಸುವಂತ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇರುವಂತದ್ದು. ಅಂದ್ರೆ ಒಂದಷ್ಟು ಜನ ಪೊಲೀಸ್ ಜೊತೆ ವಾಗ್ವಾದಕ್ಕೂ ಕೂಡ ಇಳಿದಿರುವಂತದ್ದು. ಅಂದ್ರೆ ಈಗ ವಾಪಸ್ ಕಳಿಸುವಂತವ್ರನ್ನ ಪೊಲೀಸ್ ಜೊತೆ ಒಂದು ಮಾತಿನ ಚಕಮಕಿ ಕೂಡ ಆಗ್ತಾ ಇರುವಂತದ್ದು ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇರ್ಬೋದು. ಅಂದ್ರೆ ಜನ ನಾವು ಬೇರೆ ಬೇರೆ ಭಾಗದಿಂದ ಬಂದಿವಿ, ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ಕೂಡ ಕೇಳ್ತಾರೆ. ಆದ್ರೂ ಕೂಡ ಯಾವುದೇ ರೀತಿಯಾದಂತಹ ಅವಕಾಶ ಕೊಡ್ತಿಲ್ಲ. ಸದ್ಯಕ್ಕೆ ನೀವೇ ಆದ ಬಳಿಕ ಇಲ್ಲ ಆಯ್ತಲ್ಲ ಮತ್ತೆ ಹೋಗಿ ನಿಮ್ಮ ಮನೆಗಳಲ್ಲಿ ಮಾಡ್ಕೊಳ್ಳೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಪೊಲೀಸರು ಕೂಡ. ಸದ್ಯಕ್ಕೆ ಈಗ ಚರ್ಚ್ ಸ್ಟ್ರೀಟ್ ನಲ್ಲಿ ಈಗಿನ ಒಂದು ವಾತಾವರಣ ಗಮನಿಸೋದಾದ್ರೆ ಎಲ್ಲರನ್ನು ಕೂಡ ಕಳಿಸುವಂತ ಕೆಲಸವನ್ನ ಕೂಡ ಪೊಲೀಸರು ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ಇಲ್ಲಿನ ಒಂದು ಪದ್ಧತಿನ ಕೆಲಸವನ್ನ ಮಾಡ್ತಾ ಇರುವಂತದ್ದು ಪೊಲೀಸರು ಅಂತ ಹೇಳ್ಬೋದು. ಸುಕನ್ಯಾ, ಥ್ಯಾಂಕ್ ಯು ಅನಿಲ್. ರಾಜಪ್ಪ ಬ್ರಿಗೇಡ್ ರೋಡ್ ನಿಂದ ನಮ್ಮ ಜೊತೆಗೆ ಲೈವ್ ನಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ. ರಾಜಪ್ಪ, ಸೆಲೆಬ್ರೇಷನ್ ಎಲ್ಲ ಮುಗೀತು, ಅಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೀಗ ಇದೆ? ಎಕ್ಸಿಟ್ ಎಂಟ್ರಿ ಈ ರೀತಿಯಾದಂತಹ ವ್ಯವಸ್ಥೆಗಳು ಸರಿಯಾಗಿದೆಯಾ, ಹೇಗೆ? ಸುಕನ್ಯಾ, ಸದ್ಯಕ್ಕೆ ಕಿಕ್ಕಿರಿದು ತುಂಬಿದಂತಹ ಬ್ರಿಗೇಡ್ ರಸ್ತೆಯ ಎಂಟ್ರಿ ಗೇಟ್ ಜೊತೆಗೆ ಎಕ್ಸಿಟ್ ಗೇಟ್ನ ಹೊರತುಪಡಿಸಿ ಸಂಪೂರ್ಣವಾದಂತಹ ಬ್ರಿಗೇಡ್ ರೋಡ್ ಖಾಲಿ ಆಗಿರುವಂಥದ್ದು. ಎಲ್ಲೆಲ್ಲೂ ಕೂಡ ಸದ್ಯಕ್ಕೆ ಪೊಲೀಸರೇ ತುಂಬಿರುವಂಥದ್ದು. ಅಂದರೆ ಯಾವಾಗ 12 ಗಂಟೆ ಆಗ್ತಾ ಇದ್ದಂತೆಯೇ ಹೊಸ ವರ್ಷಾಚರಣೆ ಯಾವಾಗ ಕಂಡು ಬಂತು, ಆ ಸಂದರ್ಭದಲ್ಲಿ ಪೊಲೀಸರು ಈ ಬ್ರಿಗೇಡ್ ರಸ್ತೆಯಲ್ಲಿ ನಡೆದಿದ್ದಂತಹ ಅಷ್ಟೂ ಜನರನ್ನ ಒಪೆರಾ ಜಂಕ್ಷನ್ ಮೂಲಕವಾಗಿ ಹೊರಗಡೆ ಕಳಿಸ್ತಿರುವಂಥದ್ದು. ಅಂದರೆ ಈಗ ಸದ್ಯಕ್ಕೆ ಒಪೆರಾ ಜಂಕ್ಷನ್ನಲ್ಲಿ ಒಂದಿಷ್ಟು ಜನರು ಕಿಕ್ಕಿರಿದು ತುಂಬಿಕೊಂಡಿದ್ದಾರೆ. ಅಂದರೆ ಇಲ್ಲಿಗೆ ಬಂದಂಥ ಜನರು ಒಂದಿಷ್ಟು ಕ್ಯಾಬನ್ನು ಹಿಡ್ಕೊಂಡು ಹೋಗಬೇಕು, ಜೊತೆಗೆ ಬಸ್ಗಾಗಿ ಕಾಯಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಪೆರಾ ಜಂಕ್ಷನ್ನಿಂದ ಹೊರಭಾಗದಲ್ಲಿ ನೀವು ಗಮನಿಸ್ಬೋದು. ಅಂಥ ಕಡೆ ಮಾತ್ರ ಸದ್ಯಕ್ಕೆ ಇರುವಂಥದ್ದು. ಅದರ ಹೊರತಾಗಿ ಬ್ರಿಗೇಡ್ ರಸ್ತೆ ಸಂಪೂರ್ಣವಾಗಿ ಖಾಲಿಯಾಗಿದೆ. ಅದರ ಜೊತೆಗೆ ಏನಂದರೆ ಒಂದಿಷ್ಟು ಪಬ್ಬು ಬಾರ್ ರೆಸ್ಟೋರೆಂಟ್ಗೆ ಏನು ಒಂದಿಷ್ಟು ಜನರು ಹೋಗಿದ್ರು, ಅವರು ಬರುವಂಥದ್ದು ಇನ್ನೂ ಕೂಡ ಬಾಕಿ ಇರುವಂಥದ್ದು. ಹಾಗಾಗಿ ಪೊಲೀಸರು ಕೂಡ ಓಕೆ ಎಸ್, ಧನ್ಯವಾದ ರಾಜಪ್ಪ. ಹಾಗೆ ಮಾಹಿತಿ ಕೊಡ್ತಾ ಇದ್ರು ಅನಿಲ್, ಅವರು ಕೂಡ ಧನ್ಯವಾದ. ನಾವು ಗಮನಿಸ್ತಾ ಇದ್ವಿ 12 ಗಂಟೆ ತನಕ ಯಾವ ರೀತಿ ಜನ ಸೇರ್ತಾ ಇದ್ರು, ಜನರ ನಿಯಂತ್ರಣ ಮಾಡೋದಕ್ಕೆ ಎಷ್ಟು ಕಷ್ಟ ಆಗ್ತಾ ಇತ್ತು ಪೊಲೀಸರಿಗೆ ಅಂತ. ಇದೀಗ ಜನರನ್ನ ಅವ್ರವ್ರ ಮನೆಗೆ ಸೇಫ್ ಆಗಿ ಕಳಿಸೋದು ಪೊಲೀಸರ ದೊಡ್ಡ ಜವಾಬ್ದಾರಿ ಆಗಿದೆ. ಯಾಕಂದ್ರೆ ಇಲ್ಲಿ ಅಹಿತಕರ ಘಟನೆ ಸಂಭ್ರಮಾಚರಣೆ ಆಗೋ ಸಂದರ್ಭದಲ್ಲಿ ಅಷ್ಟೇ ಅಲ್ಲ, ಇನ್ನೀಗ ಸೇಫ್ ಆಗಿ ಮನೆ ರೀಚ್ ಆಗೋ ತನಕವೂ ಕೂಡ ಪೊಲೀಸರ ಹದ್ದಿನ ಕಣ್ಣು ನೋಡ್ತಾ ಇರುತ್ತೆ. ಯಾಕಂದ್ರೆ ಅಲ್ಲಿ ತನಕ ಜವಾಬ್ದಾರಿಯನ್ನ ಕರ್ತವ್ಯವನ್ನ ಮಾಡಲೇಬೇಕಾಗುತ್ತೆ ಪೊಲೀಸರು. ಹೆಚ್ಚಿನ ಒಂದು ವ್ಯವಸ್ಥೆನಂತೂ ಮಾಡಲಾಗಿದೆ. ಆದರೂ ಕೂಡ ಅಲ್ಲಲ್ಲಿ ಇಂತಹ ಘಟನೆಗಳು ನಡೀತಾ ಇದೆ. ಯಾಕಂದ್ರೆ ಪಾನಮತ್ತರಾದ ಜನ ಕೆಲವೊಂದು ಬಾರಿ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅವರು ಏನ್ ಮಾಡ್ತಿದ್ದಾರೆ, ಏನಾಗ್ತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಆಗ್ಲೇ ನೋಡಿದ್ವಿ ಒಬ್ಬ ಯುವಕ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಇರುವ ರೀತಿ ಕಾಣಿಸ್ತಾ ಇತ್ತು. ಇನ್ನೊಂದಷ್ಟು ಜನ ಅಸಭ್ಯ ವರ್ತನೆ ತೋರಿದ್ರು. ಮತ್ತೊಂದಷ್ಟು ಜನ ಎಂಟ್ರಿ ಗೇಟ್ ಅಲ್ಲಿ ನಮ್ಗೆ ಎಕ್ಸಿಟ್ ಗೇಟ್ ಮಾಡ್ಕೊಡಿ ಅಂತ ವಾದ ಮಾಡೋದಕ್ಕೆ ಶುರು ಮಾಡಿದ್ರು. ಕನ್ನಡ ಹಾಡಬೇಕು, ಬೇರೆ ಭಾಷೆ ಹಾಡು ಯಾಕೆ ಹಾಕ್ತೀರಾ ಅಂತ ವಾಗ್ವಾದ ನಡೆಸಿದ್ರು. ಇನ್ನೊಂದಷ್ಟು ಜನ ನಮಗೆ ಇಲ್ಲಿ ಸೆಲೆಬ್ರೇಷನ್ಗೆ ಸರಿಯಾದ ಜಾಗ ಸಿಗ್ತಾ ಇಲ್ಲ, ನುಗ್ಗಲಾಗ್ತಾ ಇದೆ ಅಂತ ಕಂಪ್ಲೇಂಟ್ ಮಾಡ್ತಾ ಇದ್ರು. ಬಟ್ ಒಬ್ಬೊಬ್ಬರದ್ದು ಒಂದೊಂದು ಸಮಸ್ಯೆಯಲ್ಲಿ ಕಾಣಿಸ್ತಾ ಇತ್ತು. ಇನ್ನು ಈ ಮದ್ಯಪಾನ ಮಾಡೋ ಸಂದರ್ಭದಲ್ಲಿ ಸಮಸ್ಯೆಗಳು ಬೆಟ್ಟದಷ್ಟು ಕಾಣಿಸೋ ರೀತಿ ಕಾಣಿಸ್ತಾ ಇದೆ. ಹಾಗಾಗಿ ಒಂದಷ್ಟು ಅಹಿತಕರ ಘಟನೆ ಅಲ್ಲಲ್ಲಿ ಆಯ್ತು. ಆದ್ರೆ ಪೊಲೀಸರು ಇಲ್ಲಿ ಸ್ಟ್ರಿಕ್ಟ್ ಆಗಿ ಅವ್ರನ್ನ ಕಂಟ್ರೋಲ್ ಮಾಡೋ ಕೆಲಸ ಮಾಡಿದ್ದಾರೆ. ಇನ್ನೂ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು. ಅದು ಪ್ರಮುಖವಾಗಿ ಹೆಣ್ಮಕ್ಳ ಸುರಕ್ಷತೆ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ ಇಂತಹ ಸಂದರ್ಭದಲ್ಲಿ. ಯಾಕಂದ್ರೆ ಎಲ್ಲರೂ ಕೂಡ ಪಾನಮತ್ತರಾಗಿ ಪಾರ್ಟಿ ಮಾಡ್ತಾ ಇರೋ ಸಂದರ್ಭದಲ್ಲಿ ಹೆಚ್ಚಿನ ಒಂದು ಎಚ್ಚರಿಕೆಯ ಅವಶ್ಯಕತೆ ಇರುತ್ತೆ. ಹಾಗಾಗಿ ಪೊಲೀಸರು ಏನೇನು ಕ್ರಮ ಕೈಗೊಳ್ತಾರೆ ಅದೆಲ್ಲವೂ ಕೂಡ ಈಗ ಬಹಳ ಮುಖ್ಯ ಆಗುತ್ತೆ. ಎಲ್ಲರೂ ಕೂಡ ನೀವು ನೋಡ್ತಾ ಇರ್ಬೋದು, ಬ್ರಿಗೇಡ್ ರೋಡ್ ನಲ್ಲಿ ಇನ್ನೂ ಕೂಡ ಯಾರು ಕೂಡ ಇಲ್ಲಿಂದ ಹೋಗ್ತಾ ಇಲ್ಲ. ಪೊಲೀಸರು ಹರಸಾಹಸ ಮಾಡಿ ಎಲ್ಲರನ್ನ ಇಲ್ಲಿಂದ ಕಳಿಸುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಯಾಕಂದ್ರೆ ತುಂಬಾ ಸೇಫ್ ಆಗಿ ಜನರು ಹೋಗ್ಬೇಕು ಅಂತ ನೋಡಿ ನೀವು ಯಾವ ರೀತಿ ಜನ ಇಲ್ಲಿ ಉತ್ಸಾಹವನ್ನ ತೋರ್ತಿದ್ದಾರೆ ಅಂತ ಹೇಳ್ಬಿಟ್ಟು
ನ್ಯೂ ಇಯರ್ ಟು ಆಲ್. MG Road ಸೂಪರ್ ಆಗಿದೆ. ಹ್ಯಾಪಿ ನ್ಯೂ ಇಯರ್ ಟು ಆಲ್. ಎಷ್ಟೋ ವರ್ಷ ಬಂದ್ರೆ ಈ ಸಲ ಕಪ್ ನಮ್ದೆ. ಹ್ಯಾಪಿ ನ್ಯೂ ಇಯರ್ ಟು ಆಲ್. ಎಷ್ಟೋ ವರ್ಷ ಬಂದಿದ್ದೇವೆ, ಈ ತರ ಎಂಜಾಯ್ ಮಾಡಿಲ್ಲ. ಈ ಸರ್ತಿ ತುಂಬಾ ಎಂಜಾಯ್ ಮಾಡಿದೆ. ಸೂಪರ್ MG Road. ಹ್ಯಾಪಿ ನ್ಯೂ ಇಯರ್ ಟು ಆಲ್. ಆಲ್ ರೌಂಡ್ ಹ್ಯಾಪಿ ನ್ಯೂ ಇಯರ್ ಫ್ರೆಂಡ್ಸ್. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಕರ್ನಾಟಕ. ಹ್ಯಾಪಿ ನ್ಯೂ ಇಯರ್. ಹೊಸ ವರ್ಷ ಆರ್ಥಿಕ ಶುಭಾಶಯಗಳು ಕರ್ನಾಟಕ. ಹ್ಯಾಪಿ ನ್ಯೂ ಇಯರ್. ಈ ಸತ ಪ್ರತಾಪ್ ವಿನ್. ಬಿಗ್ ಬಾಸ್ ಅಲ್ಲಿ ಪ್ರತಾಪ್ ವಿನ್. ವಿಶ್ ಹ್ಯಾಪಿ ನ್ಯೂ ಇಯರ್. ವಿಶ್ ಹ್ಯಾಪಿ ನ್ಯೂ ಇಯರ್. MG Road ಗೆ ಒಂದ್ ಸರ್ತಿ ವಿಸಿಟ್ ಕೊಡಿ, ಚೆನ್ನಾಗಿದೆ. ಸೂಪರ್. ಒಂದ್ ನಿಮಿಷ ನಾನು ಹೇಳ್ತೀನಿ ದಯವಿಟ್ಟು. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. MG Road ಗೆ ಒಂದ್ ಸರ್ತಿ ಕಮ್ ಮಾಡಿ, ಚೆನ್ನಾಗಿದೆ. ಪ್ಲೀಸ್ ಕಮ್ ಬೇಕ್. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಈ ಸತ್ ಬಿಗ್ ಬಾಸ್ ಪ್ರತಾಪ್ ವಿನ್ ಆಗ್ಬೇಕು. ಏನು ತೊಂದರೆ ಆಗ್ತಾನೆ. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಹೊಸ ವರ್ಷದ ಶುಭಾಶಯಗಳು. ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ ಟು ಆಲ್. ಸ್ನೇಹಿತರೆ, ನಮ್ಮ ಅಕ್ಕ ತಂಗಿರ, ಬಂಧು ಬಾಂಧವರ, ನಿಮ್ಮ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಪ್ಲೀಸ್ ಎಲ್ಲರೂ ಬನ್ನಿ. MG Road ಗೆ ಚೆನ್ನಾಗಿದೆ. ಸೂಪರ್ ಯಶ್. ಹ್ಯಾಪಿ ನ್ಯೂ ಇಯರ್. ಫುಲ್ ಎಂಜಾಯ್ ಮಾಡಿ, ಚೆನ್ನಾಗಿದೆ. ಫುಲ್ ಎಂಜಾಯ್. ಹ್ಯಾಪಿ ನ್ಯೂ ಇಯರ್. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನೋಡ್ತಾ ಇರ್ಬೋದು ಜನ ಈಗ ಆಲ್ರೆಡಿ ಪೊಲೀಸರು ಇವ್ರನ್ನ ಕಳ್ಸೋದಕ್ಕೆ ಏನು ವ್ಯವಸ್ಥೆ ಮಾಡಿದ್ರು ಸಹ, ಹರಸಾಹಸ ಪಡ್ತಿದ್ರು ಸಹ ಯಾರು ಕೂಡ ಇಲ್ಲಿಂದ ಕದಲ್ತಾ ಇಲ್ಲ. ಎಲ್ರು ಇನ್ನೂ ಸೆಲೆಬ್ರೇಷನ್ ಮೂಡ್ ನಲ್ಲೇ ಇದ್ದಾರೆ. ಹೊಸ ವರ್ಷವನ್ನ ತುಂಬಾನೇ ಗ್ರ್ಯಾಂಡ್ ಆಗಿ, ತುಂಬಾನೇ ಹ್ಯಾಪಿ ಆಗಿ, ಎಕ್ಸೈಟ್ಮೆಂಟ್ ಆಗಿ ಎಲ್ಲರೂ ಕೂಡ ಸೆಲೆಬ್ರೇಟ್ ಮಾಡ್ತಿರುವಂತದ್ದು. ಎಸ್, ಧನ್ಯವಾದ ಮಂಗಳ.